ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಜೆಪಿ ಸೇರ್ಕೋ, ಇಲ್ಲ ನಿನ್ನ ಕುಟುಂಬಕ್ಕೆ ಬರಬಾರದ ಆಪತ್ತುಗಳು ಬರ್ತವೆ. ಬಿಜೆಪಿ ಸೇರಿಕೋ, ನಿನ್ನ ಕುಟುಂಬ ಉಳಿಸಿಕೋ ಅನ್ನುವಂತಹ ಬೆದರಿಕೆ ಮತ್ತು ಆಫರ್ ಅಭಿಜಿತ್ ದೀಪ್ಗೆ ಮತ್ತು ಅಭಿಜಿತ್ ದೀಪ್ಗೆ ಕುಟುಂಬಕ್ಕೆ ಬಂದಿತ್ತು ಅಂತ ಈಗ ಅವರ ತಾಯಿ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಅಭಿಜಿತ್ ದೀಪ್ಗೆ ಈ ಹಿಂದೆನೆ ಹೇಳಿದ್ರು ಬೆದರಿಕೆಗಳು ಬರ್ತಾ ಇದೆ, ಜೀವ ಬೆದರಿಕೆ ಬರ್ತಿದೆ ಅಂತ. ಬಟ್ ಬಿಜೆಪಿಗೆ ಬರಬೇಕು, ಇಲ್ಲದೆ ಹೋದ್ರೆ ನಿನ್ ಗತಿ ಹಿಂಗಾಗತ್ತೆ ಅಂತ ಓಪನ್ ಆಗಿ ಅಭಿಜಿತ್ ದೀಪ್ಗೆ ಸಹ ಅಷ್ಟು ವಿವರವಾಗಿ ಹೇಳಿರ್ಲಿಲ್ಲ. ಈಗ ಅವರ ತಾಯಿ ಅನಿತಾ ದೀಪ್ಗೆ ವಿವರವಾಗಿ ಹೇಳಿದ್ದಾರೆ. ಯಾವ ರೂಪದಲ್ಲಿ ಬೆದರಿಕೆ ಬಂತು, ಅದಕ್ಕೆ ಅಭಿಜಿತ್ ದೀಪ್ಗೆ ಕುಟುಂಬ ಮಾಡಿದ ನಿರ್ಧಾರ ಏನು, ಅದರ ಬಗ್ಗೆ ಒಂದಷ್ಟು ಮಾಹಿತಿ ಬಂದಿದೆ. ಅದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ, ಕಾಕ್ರೋಚ್ ಜನತಾ ಪಾರ್ಟಿ, ಈ ದೇಶದ ಮುಖ್ಯ ನ್ಯಾಯಮೂರ್ತಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ CJ ಅವರು ಮಾಡಿದ ಒಂದು ಕಮೆಂಟಿನಿಂದ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ಊಹಾತ್ಮಕವಾದ ತಮಾಷೆಯ ಒಂದು ಏನು ಒಂದು ಕ್ಯಾಂಪೇನ್ ಇತ್ತು. ಅದು ಇವತ್ತು ಯಾವ ಮಟ್ಟಕ್ಕೆ ಎಷ್ಟು ದೊಡ್ಡ ಗಂಭೀರವಾದಂತಹ ಒಂದು ಸಂಘಟನೆಯ ರೂಪದಲ್ಲಿ ಬಂದು ನಿಂತ್ಕೊಂಡಿದೆ. ಮತ್ತು ಈ ದೇಶದಲ್ಲಿ ಕಳೆದ 12 ವರ್ಷಗಳಲ್ಲಿ ಯಾರು ಊಹಿಸಲಾರದಂತಹ ಒಂದು ಸಾಧನೆಯನ್ನು ಮಾಡಿದೆ ಅನ್ನೋದು ನಿಮಗೆ ಗೊತ್ತಿದೆ. ಮೋದಿ ಸರ್ಕಾರವನ್ನು ಮಂಡಿಯೂರಿಸಿ ಮೋದಿಯ ಮಂತ್ರಿಯಿಂದ ರಾಜೀನಾಮೆ ಪಡೆಯೋದು ಸುಲಭದ ಮಾತಾಗಿರ್ಲಿಲ್ಲ. ಈಗಿರುವಂತಹ ಸರ್ವಾಧಿಕಾರಿ ಮನಸ್ಥಿತಿಯ ಈ ಸರ್ಕಾರದ ಅಡಿಯಲ್ಲಿ ಅದನ್ನ ಜನ್ಸಿ ಮತ್ತು ಕಾಕ್ರೋಚ್ ಜನತಾ ಪಾರ್ಟಿ ಮಾಡಿ ತೋರಿಸಿದ್ರು. ಆದ್ರೆ ಬಿಜೆಪಿ ತನ್ನ ಕುತಂತ್ರವನ್ನು ಬಿಡಲ್ವಲ್ಲ. ಏನಾದರೂ ಮಾಡಿ ಈ ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಒಂದು ಹೊಸಕಿ ಬಿಡಬೇಕು, ಅಥವಾ ಅವರಲ್ಲೇ ಭೇದ ಭಿನ್ನಾಭಿಪ್ರಾಯ ತಗೊಂಡು ಬಂದು ಅವರನ್ನೆಲ್ಲ ಒಂದೊಂದು ಕಡೆಗೆ ಒಂದೊಂದು ದಿಕ್ಕಾಪಾಲು ಮಾಡಿಬಿಡ್ಬೇಕು ಅನ್ನುವ ಪ್ರಯತ್ನವನ್ನ ಮಾಡ್ತಾ ಇದೆ. ಅದಕ್ಕೆ ಸೋನಂ ವಾಂಗ್ಚುಕ್ ಅವರನ್ನ ಬೇರೆ ರೀತಿ ಹ್ಯಾಂಡಲ್ ಮಾಡಿ ಆಸ್ಪತ್ರೆಯಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೇಡಿಕೆಯನ್ನ ಕೈ ಬಿಡುವ ಹಾಗೆ ಅವರನ್ನ ನೋಡಿಕೊಳ್ಳಲಾಯಿತು. ಆ ನಂತರ ಅವರಿಗೆ ಯಾರು ಜೊತೆಲಿದ್ರಲ್ಲ ಉಪವಾಸದ ಸಂದರ್ಭದಲ್ಲಿ, ಅವರು ಯಾರೂ ಇಲ್ಲದೆ ಸರ್ಕಾರದ ಪ್ರತಿನಿಧಿಯಾಗಿ ಜೆ ಪಿ ನಡ್ಡಾ ಜ್ಯೂಸ್ ಕುಡಿಸಿ ಉಪವಾಸ ತೊರೆಯುವ ಹಾಗೆ ಮಾಡಿದ್ದು ಸಹ CJP ಏನಿದೆಯಲ್ಲ, ಕಾಕ್ರೋಚ್ ಜನತಾ ಪಾರ್ಟಿ, ಆ CJPಯ ಒಗ್ಗಟ್ಟನ್ನ ಮುರಿಯುವಂತಹ ಒಂದು ಪ್ರಯತ್ನವೇ ಆಗಿತ್ತು. ಅವರಲ್ಲೇ ಬಿರುಕು ಮೂಡಿಸೋ ಪ್ರಯತ್ನ ಆಗಿತ್ತು. ಬಟ್ ಅದು ಸಫಲ ಆಗ್ಲಿಲ್ಲ. ಸ್ವಲ್ಪ ಬೆಂಡ್ ಆದ್ರು ಸೋನಂ ವಾಂಗ್ಚುಕ್. ರಾಜೀನಾಮೆಯೇ ನನ್ನ ಉದ್ದೇಶ, ಅದಕ್ಕಾಗಿಯೇ ಉಪವಾಸ ಕೂತಿದ್ದೀನಿ ಅಂತ ಇದ್ದಂತಹ ವ್ಯಕ್ತಿ ರಾಜೀನಾಮೆ ಬೇಡಿಕೆಯನ್ನ ಕೈಬಿಟ್ಟು ಮಕ್ಕಳ ಮೇಲೆ ಕ್ರಮ ಆಗಲ್ಲ, ಎಲ್ಲವೂ ಸರಿಪಡಿಸ್ತೀವಿ ಅಂತ ಆಶ್ವಾಸನೆ ಕೊಟ್ರೆ ನಾನು ಉಪವಾಸ ತೊರಿತೀನಿ ಅನ್ನೋ ಮಟ್ಟಕ್ಕೆ ತಗೊಂಡು ಬಂದ್ರು. ಮತ್ತೆ ಅವ್ರು ಎಲ್ಲರನ್ನು ದೂರ ಇಟ್ಟು ಇವರನ್ನ ಸಪರೇಟ್ ಸಫ್ದರ್ಜಂಗ್ ಆಸ್ಪತ್ರೆಯಲ್ಲಿ ಹಾಕಿ ಅಲ್ಲಿಂದ ಮತ್ತೆ ಅವರು ಇಲ್ಲ ನನಗೆ ಇಲ್ಲಿ ಆಗ್ತಿಲ್ಲ ಅಂದಾಗ ಪ್ರೈವೇಟ್ ಆಸ್ಪತ್ರೆಗೆ ತಗೊಂಡು ಹೋದ್ರು ಸಹ, ಅಲ್ಲಿಯೂ ಸಹ ಯಾರನ್ನೂ ಭೇಟಿ ಮಾಡದ ಹಾಗೆ ನೋಡಿಕೊಂಡು ಈ ಸರ್ಕಾರ, ಈ ಅಮಿತ್ ಶಾ ಪೊಲೀಸರು ಅವರಿಗೆ ಕೇವಲ ಜೆ ಪಿ ನಡ್ಡಾ ಜೊತೆಯಲ್ಲಿ ಇನ್ನೊಬ್ಬ ಕೇಂದ್ರ ಮಂತ್ರಿ, ಇವರು ಮಾತ್ರ ಹೋಗಿ ಭೇಟಿ ಮಾಡೋದಕ್ಕೆ ಅವಕಾಶ, ಬೇರೆ ವಿರೋಧ ಪಕ್ಷದ ಯಾರ ಕೈಗೂ ಸಿಗದಂತೆ CJP ಕಾಕ್ರೋಚ್ ಜನತಾ ಪಾರ್ಟಿಯವರೇ ಅಲ್ಲಿಗೆ ಹೋಗಿ ಭೇಟಿ ಮಾಡೋಕ್ಕೂ ಅವಕಾಶ ಸಿಗದಂತೆ ಮಾಡಿ ಅವ್ರ ಜೊತೆ ಒಂಟಿಯಾಗಿ ಸಪರೇಟ್ ಆಗಿ ಒಪ್ಪಂದ ಮಾಡಿಕೊಂಡ ರೀತಿಯಲ್ಲಿ ಅವರನ್ನ ಏನೋ ಬಲವಂತ ಮಾಡಿದ್ರು, ಒಪ್ಸಿದ್ರು, ಬೆದರಿಸಿದ್ರು, ಏನೋ ಮಾಡಿದ್ರು. ಸೋನಂ ವಾಂಗ್ಚುಕ್ ಉಪವಾಸ ತೊರೆಯೋ ಹಾಗೆ ಮಾಡಿದ್ರು. ಪ್ರಧಾನ್ ರಾಜೀನಾಮೆ ನನಗೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳೋ ರೀತಿಯಲ್ಲಿ ಮಾಡ್ಕೊಂಡ್ರು, ಎಲ್ಲ ಮಾಡಿದ್ರು. ಬಟ್ ಆ ನಂತರ ಸೋನಂ ವಾಂಗ್ಚುಕ್ ಉಪವಾಸ ತೊರೆದ ನಂತರ ಪೊಲೀಸರು ಬಿಡದೇ ಹೋದ್ರು ಸಹ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗೋದಕ್ಕೆ ಬಿಡದೆ ಹೋದ್ರು ಸಹ ಗಲಾಟೆ ಮಾಡಿ ಪ್ರತಿಭಟಿಸಿ ಆಸ್ಪತ್ರೆಯಿಂದ ಹೊರ ನಡೆದು ಬಲವಂತಕ್ಕೆ ಬಂದು CJP ಜೊತೆ ಸೇರ್ಕೊಂಡ್ರು. ರಾಜೀನಾಮೆ ಕೊಟ್ಟ ದಿನ ಆ ಜಾಗಕ್ಕೆ ಮತ್ತೆ ಬಂದರು. ಸೊ ಆ ಮಟ್ಟದಲ್ಲಿ ಆ ಒಂದು ಒಗ್ಗಟ್ಟನ್ನ ಮುರಿಯೋ ಪ್ರಯತ್ನವನ್ನ ಮಾಡ್ತಿದ್ರು. ಅದರ ಜೊತೆಗೇನೆ ಅವರದು ಇದೆಯಲ್ಲ, ಅಮಿತ್ ಶಾ ಅಂದ್ರೆ ಅವರದೇ ಆದಂತಹ ಒಂದು ಮಾರ್ಗ ಇದೆಯಲ್ಲ, ಹೆದರ್ಸೋದು, ಬೆದರ್ಸೋದು. ರಾಜಕಾರಣಿಗಳಾದ್ರೆ ಅವ್ರಿಗೆ ED, IT, CBI ಈ ರೀತಿ ಹೆದರ್ಸ್ಬೋದು. ಆದ್ರೆ ಈ ಜೆನ್ಸಿನ್ ಏನ್ ಇಟ್ಕೊಂಡು ಹೆದರ್ಸ್ತೀರಿ? ನೀನ್ ಸಿಗರೇಟ್ ಸೇರ್ತಾ ಇದ್ದಿದ್ ನಿಮ್ಮ ಅಪ್ಪನಿಗೆ ಹೇಳ್ಬಿಡ್ತೀನಿ ಅಂತ ಹೆದರ್ಸ್ಬೋದು ಅಷ್ಟೇ. ಅದನ್ನ ಬಿಟ್ಟು ಹೆಚ್ಚಿಗೆ ಏನು ಹೆದರ್ಸಕ್ಕಾಗಲ್ಲ. ಸೊ ಬೇರೆ ಮಾರ್ಗಗಳನ್ನು ಉಪಯೋಗಿಸಿದ್ರು. ಅಭಿಜಿತ್ ದೀಪ್ಗೆ ಅಮೆರಿಕದಲ್ಲಿದ್ದಾಗಲೇ, ಭಾರತಕ್ಕೆ ಬರೋದಕ್ಕಿಂತ ಮೊದಲೇ ಅಭಿಜಿತ್ ಕುಟುಂಬವನ್ನ ಬೆದರಿಸುವ ಪ್ರಯತ್ನ ಮಾಡಿದ್ರು. ಕುಟುಂಬವನ್ನ ಮುಂದೆ ಇಟ್ಕೊಂಡು ಆ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂತಹ ಅಭಿಯಾನವನ್ನ ಹೊಸಕ್ಕೆ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಈಗ ಬಹಿರಂಗವಾಗಿ ಅಭಿಜಿತ್ ದೀಪ್ಗೆ ಅವರ ತಾಯಿ ವಿವರವಾಗಿ ಎಲ್ಲ ವಿವರಿಸಿದ್ದಾರೆ. ವಿವರವಾಗಿ ಈ ಹಿಂದೆ ಸಣ್ಣ ಪುಟ್ಟ ವಿಚಾರಗಳು ಹೇಳಿದ್ರು ಅಷ್ಟೇ, ಸೂಕ್ಷ್ಮವಾಗಿ ಹೇಳಿದ್ರು.
ಆದರೆ ಈಗ ಕಂಪ್ಲೀಟ್ ಆಗಿ ಎಲ್ಲವನ್ನು ಬಿಚ್ಚಿಟ್ಟಿದ್ದಾರೆ. ಏನಾಯ್ತು ಅಂತ, ಏನಾಯ್ತು? ಅಭಿಜಿತ್ ದೀಪ್ಗೆ ಅವಾಗ ಹೇಳಿದ್ದು ವಿತ್ ವಿಡಿಯೋ ಕಾಲ್ಗಳಲ್ಲೂ ಬಂದು ಬೆದರಿಕೆ ಹಾಕ್ತಿದ್ದಾರೆ. ನನಗೆ ನಾರ್ಮಲ್ ಮೆಸೇಜ್ ಹಾಕಿ ಬೆದರಿಕೆ ಹಾಕ್ತಿದ್ದಾರೆ. ಹೆದರ್ತಾ ಇಲ್ಲ, ಅವ್ರ ನಂಬರ್ ಬರುತ್ತೆ ಅಂತನೂ ಹೆದರ್ತಾ ಇಲ್ಲ, ನೇರವಾಗಿ ಕಾಲ್ ಮಾಡಿ ಬೆದರಿಕೆ ಹಾಕ್ತಿದ್ದಾರೆ ನನಗೆ ಅಂತ ಅಭಿಜಿತ್ ದೀಪ್ಗೆ ಹೇಳ್ಕೊಂಡಿದ್ರು. ಇದ್ದಕ್ಕಿದ್ದ ಹಾಗೆ ಅಲ್ಲಿ ಛತ್ರಪತಿ ಸಂಭಾಜಿ ನಗರಲ್ಲಿದ್ದಂತಹ ಅವರ ಕುಟುಂಬ, ಅವರ ತಂದೆ ತಾಯಿ ಬೇರೆ ಕಡೆಗೆ ಶಿಫ್ಟ್ ಆಗಿ ಹೋದ್ರು. ಆ ಮನೆ ಖಾಲಿ ಮಾಡ್ಕೊಂಡು ಹೋದ್ರು ಇದ್ದಕ್ಕಿದ್ದಾವೆ. ಆಗ ಇನ್ನೂ ದಟ್ಟವಾದಂತಹ ಅನುಮಾನಗಳು ಬಂದಿದ್ದು, ಬೆದರಿಕೆಗಳು ಬಂದಿದ್ದಾವೆ. ಯಾಕೆಂದ್ರೆ ಮನೆ ಮುಂದೆ ಪೊಲೀಸರನ್ನ ಹಾಕಲಾಗಿತ್ತು. ಸಣ್ಣ ಪುಟ್ಟ ಪ್ರಮಾಣದಲ್ಲ, ಒಂದು ಬೆಟಾಲಿಯನ್ ಅನ್ನೇ ಹಾಕಿದ್ರು. ಒಂದು ವ್ಯಾನ್ ತಂದು ನಿಲ್ಲಿಸ್ಬಿಟ್ಟಿದ್ರು ಪೊಲೀಸ್ ವ್ಯಾನು. ಕೇಳಿದ್ರೆ ಅವ್ರಿಗೆ ರಕ್ಷಣೆ ಕೊಡೋಕೆ ನಾವು ಬಂದಿದೀವಿ ಅಂತ. ಬಟ್ ರಕ್ಷಣೆ ಕೊಡೋಕೆ ಬಂದಿದ್ದಾರೋ, ಬೆದರಿಕೆ ರೂಪದಲ್ಲಿ ಬಂದಿದ್ದಾರೋ ಅಂತ ಈ ದೇಶದ ಜನಕ್ಕೆ ಅರ್ಥ ಆಗುತ್ತೆ. ಅದರಲ್ಲೂ ಅಮಿತ್ ಶಾ ಗೃಹ ಮಂತ್ರಿ ಆಗಿರುವಂತಹ ದೇಶದಲ್ಲಿ ಯಾವುದಕ್ಕೆ ಪೊಲೀಸರು ಬರ್ತಾರೆ ಅನ್ನೋದು ನಮಗೆಲ್ಲ ಅರ್ಥವಾಗೋ ವಿಚಾರನೆ. ಸೊ ಅವರು ಶಿಫ್ಟ್ ಆಗಿದ್ರಾಗ ಅದರ ಬಗ್ಗೆಯೂ ಸಹ ಈಗ ಕ್ಲಾರಿಟಿ ಕೊಟ್ಟಿದ್ದಾರೆ ಅಭಿಜಿತ್ ದೀಪ್ಗೆ ಅವರ ತಾಯಿ ಅನಿತಾ ದೀಪ್ಗೆ. ಅವರು ಹೇಳಿರೋದಿಷ್ಟೇನೆ, ನಮಗೆ ವಿಡಿಯೋ ಮಾಡಿ ಕಳಿಸಿದ್ರು ಬೆದರಿಕೆಯನ್ನ. ಈ ಹೋರಾಟದಿಂದ ಅಥವಾ ಈ ಅಭಿಯಾನನ ನಿಲ್ಲಿಸ್ಬೇಕು, ಅಭಿಜಿತ್ ದೀಪ್ಗೆ ಬಿಜೆಪಿ ಸೇರ್ಕೋಬೇಕು, ಇಲ್ಲದೆ ಹೋದ್ರೆ ಸರಿ ಇರಲ್ಲ. ನೀವು ಚೆನ್ನಾಗಿರ್ಬೇಕು ಅಂದ್ರೆ ಅಭಿಜಿತ್ ದೀಪ್ಗೆನ ಬಿಜೆಪಿ ಸೇರ್ಕೊಳಕ್ ಹೇಳಿ ಅಂತ ವಿಡಿಯೋ ಸಂದೇಶ ಕಳಿಸಿದಂತೆ. ಅದನ್ನ ಅಭಿಜಿತ್ ದೀಪ್ಗೆ ಗಮನಕ್ಕೆ ತಂದಾಗ ಅಭಿಜಿತ್ ದೀಪ್ಗೆ, ನೀವು ಇದ್ರ ಬಗ್ಗೆ ಏನು ಮಾಡಬೇಡಿ, ನೀವು ಅಲ್ಲಿಂದ ಶಿಫ್ಟ್ ಮಾಡ್ಕೊಂಡು ಹೋಗ್ಬಿಡಿ, ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಮಾತ್ರ ಹೇಳಿದಂತೆ. ಆ ಕಾರಣಕ್ಕೆ ಅವರು ಆ ಸಂಭಾಜಿ ನಗರಲ್ಲಿದ್ದಂತಹ ಮನೆಯನ್ನ ಖಾಲಿ ಮಾಡಿಕೊಂಡು ಬೇರೆ ಕಡೆ ಅವರ ಸಂಬಂಧಿಗಳ ಮನೆಗೆ ಹೋಗಿದ್ದು. ಅದಕ್ಕೆ ನಾವು ಹೋಗಿದ್ದು ಅಂತ ಅನಿತಾ ದೀಪ್ಗೆ ಹೇಳ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಾಲೇ ಬರ್ತಿರುವಂತಹ ಅಭಿಜಿತ್ ದೀಪ್ಗೆ ಹೇಳ್ತಿರೋದು, ನಾವು ಹೆದರಲ್ಲ. ಏನ್ ಹೆದರ್ಸ್ತೀರಾ ಹೆದರ್ಸ್ರಿ, ಹೆದರ್ಸಿದ್ರು ನಾವು ಬಗ್ಗಲ್ಲ. ಆ ಗಟ್ಟಿ ನಿಲುವಿದ್ದ ಕಾರಣಕ್ಕಾಗಿಯೇ ಸೋನಂ ವಾಂಗ್ಚುಕ್ ಪ್ರಧಾನ್ ರಾಜೀನಾಮೆಯಿಂದ ಒಂದು ಸ್ಟೆಪ್ ಕೆಳಗಡೆ ಬಂದ್ರು ಸಹ ಅಭಿಜಿತ್ ದೀಪ್ಗೆ ಮತ್ತು ಅವ್ರ ತಂಡ ಏನಿತ್ತಲ್ಲ, ಇನ್ನು ಇಬ್ರು ಆಶುತೋಷ್ ಮತ್ತು ಸೌರಭ್ ದಾಸ್ ಅನ್ನುವಂಥವ್ರು, ಅವರು ಬರ್ಲಿಲ್ಲ, ಅವರು ಒಪ್ಲಿಲ್ಲ. ರಾಜೀನಾಮೆ ಕೊಟ್ರೇನೆ ಮಾತುಕತೆ ಅಂದ್ಬಿಟ್ರು. ಫಸ್ಟ್ ರೌಂಡ್ ಮಾತುಕತೆ ಆಯ್ತು, 2ನೇ ರೌಂಡ್ಗೆ ಬನ್ನಿ ಅಂದ್ರು. ನಾವು ನೀವಿರೋ ಜಾಗದಲ್ಲಿ ಬರಲ್ಲ, ಬೇರೆ ಕಡೆ ಆದ್ರೂ ಬರ್ತೀವಿ, ನ್ಯೂಟ್ರಲ್ ಜಾಗ ಅಥವಾ ನಾವು ಪ್ರತಿಭಟನೆ ಮಾಡಿರೋ ಜಾಗಕ್ಕೆ ಬನ್ನಿ ಅಂತ JP ನಡ್ಡಾಗೆ ಹೇಳ್ಬಿಟ್ರು ಇವರು. ಅದಕ್ಕೆ ನ್ಯೂಟ್ರಲ್ ಜಾಗದಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ನಲ್ಲಿ ಒಂದು ಮೀಟಿಂಗ್ ಅನ್ನು ಅರೇಂಜ್ ಮಾಡಿದ್ರು. 2ನೇ ಮೀಟಿಂಗು. 3ನೇ ಮೀಟಿಂಗ್ಗೆ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಕರೆದಾಗ ಕಾಕ್ರೋಚ್ ಜನತಾ ಪಾರ್ಟಿ ಅದನ್ನ ನಿರಾಕರಿಸಿದ್ರು. ಹೇಳಿದ್ರು, ರಾಜೀನಾಮೆ ವಿಚಾರ ಇದ್ರೆ ಮಾತ್ರ ಮಾತುಕತೆಗೆ ಬರ್ತೀವಿ. ರಾಜೀನಾಮೆ ಕೊಡಲ್ಲ ಅನ್ನೋದು ನಿಮ್ಮ ಹಠ ಆದ್ರೆ ಮಾತುಕತೆ ನಡೆಸೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕಂದ್ರೆ ಅದೇ ನಮ್ಮ ಬೇಡಿಕೆ. ಅದರಿಂದ ನಾವು ಒಂದೇ ಒಂದು ಸೆಂಟಿಮೀಟರ್ ಹಿಂದೆ ಸರಿಯೋದಿಲ್ಲ. ರಾಜೀನಾಮೆ ಓಕೆ ಅಂದ್ರೆ ಬೇರೆ ಏನೆಲ್ಲ ಬೇಡಿಕೆ ಇದೆ, ಏನು ಮಾಡಬಹುದು, ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಕ್ ನಾವು ಬರ್ತೀವಿ. ರಾಜೀನಾಮೆ ಇಲ್ಲದೆ ನಾವು ಮಾತುಕತೆಗೆ ಬರೋದೇ ಇಲ್ಲ ಇನ್ನು ಮೇಲೆ ಅಂತ ಹೇಳ್ಬಿಟ್ರು. ಆಗಲೇ ವಿಧಿ ಇಲ್ಲದೆ ಆ ಹೇಳಿಕೆ ಬಂದ ಕೆಲವು ಗಂಟೆಗಳಲ್ಲಿ, ಸುಮಾರು 12-15 ಗಂಟೆಗಳಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಘೋಷಣೆಯಾಗಿದ್ದು. ಸೊ ಈ ರೀತಿ ಈ ಸರ್ವಾಧಿಕಾರಿ ಸರ್ಕಾರ, ಅದರಲ್ಲೂ ಅಮಿತ್ ಶಾ ಅಡಿಯಲ್ಲಿ ಬರುವಂತಹ ಪೊಲೀಸರು, ದೆಹಲಿ ಪೊಲೀಸರು ಮತ್ತು ಗೃಹ ಇಲಾಖೆ ಈ ಒಂದು ಅಭಿಯಾನ ಮತ್ತು ಈ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಎಲ್ಲ ಅಸ್ತ್ರಗಳನ್ನು ಬಳಸ್ತು. ವಿದ್ಯಾರ್ಥಿಗಳ ಮೇಲೆ, ಯುವ ಜನತೆಯ ಮೇಲೆ ಹಿಂಸೆಯನ್ನ ಮಾಡೋದ್ರಿಂದ ಹಿಡಿದು ಅವರ ಕುಟುಂಬಗಳನ್ನ ಬೆದರಿಸುವವರೆಗೆ, ಈ ರೀತಿಯಾದಂತಹ ಆಫರ್ ಕಮ್ ಬೆದರಿಕೆಗಳನ್ನು ಹಾಕುವವರೆಗೆ ಹೋಗಿ ಎಲ್ಲ ಪ್ರಯತ್ನಗಳನ್ನು ಮಾಡಿತು. ಸದ್ಯದವರೆಗೆ ಅವರಿಗೆ ಯಾವ ಯಶಸ್ಸು ಸಿಕ್ಕಿಲ್ಲ. ಕಾರಣ ಇದು ಜನ್ಜಿಯನ್ನ ಅಷ್ಟು ಸುಲಭಕ್ಕೆ ನೀವು ED, IT, CBI ಅಂತ ಹೆದರ್ಸೋದಕ್ಕಾಗೋದಿಲ್ಲ. ಲಾಠಿಯಲ್ಲಿ ಒಬ್ರು ಹೊಡೆದ್ರೆ 50 ಜನ ಹೆಚ್ಚುವರಿಯಾಗಿ ಮಾರನೇ ದಿನ ಬರಂಗಾಯ್ತು ಜಂತರ್ ಮಂತರ್. ಹಾಗಾಗಿ ಅಷ್ಟು ದೊಡ್ಡ ಪ್ರತಿಭಟನೆ ಹೋರಾಟವಾಗಿ ಮಾರ್ಪಟ್ಟಿದ್ದು. 2-2.5 ಸಾವಿರ ಜನ ಇದ್ರು ಲಾಠಿ ಚಾರ್ಜ್ ಆದ ದಿನ. ಆ ಲಾಠಿ ಚಾರ್ಜ್ ಮುಗಿದ ಮಾರನೇ ದಿನ 25, 30, 50, 1 ಲಕ್ಷ ದಾಟ್ಕೊಂಡು ಹೋಯ್ತು. ಪ್ರತಿಭಟನಾಕಾರರು ಹೆಚ್ಚಾಗ್ತಾ ಹೋದ್ರು. ಅದೇ ಜನ್ಸಿ ಪವರ್. ಬಟ್ ಈ ಸರ್ಕಾರ ಈಗಲೂ ಪ್ರಯತ್ನ ಮಾಡ್ತಿದೆ, ಹೇಗಾದ್ರೂ ಮಾಡಿ ಈ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಇಲ್ಲ ಅಂತ ಮಾಡಬೇಕು. ಮತ್ತು ಇವ್ರು ಇನ್ಯಾವತ್ತೂ ಬಾಯಿ ಬಿಡದ ಹಾಗೆ ಏನಾದರೂ ಇವರಿಗೆ ಬಾಯಿ ಮುಚ್ಚಿಸ್ಬೇಕು ಅಂತ. ಸೊ ಏನ್ ನಡೆಯುತ್ತೆ ನೋಡೋಣ. ದಿಸ್ ಇಸ್ ಅ ಫೈಟ್ ಬಿಟ್ವೀನ್ ನರೇಂದ್ರ ಮೋದಿಸ್ ಒಂದು ರೀತಿ ಸರ್ವಾಧಿಕಾರ ವರ್ಸಸ್ ಜನ್ಸಿ ಯೂತ್ ಪವರ್. ವಿ ವಿಲ್ ವೇಟ್ ಅಂಡ್ ವಾಚ್ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.